ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಆತ್ಮೀಯ ಆಧ್ಯಾತ್ಮ ಬಂಧುಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ನಿನ್ನೆ ಹೇಳುವಾಗ ಬ್ರಹ್ಮದೇವರು ವಾಯುದೇವರು ಹುಟ್ಟಿ ಬಂದರು. ಈ ಬ್ರಹ್ಮ ವಾಯುಗಳಿಂದ ವಾಯುಗಳೊಟ್ಟಿಗೆ ಭಾರತೀ ಸರಸ್ವತಿಯರು ಏಕಕಾಲದಲ್ಲಿ ಅವಳಿ ಜವಳಿ ಮಕ್ಕಳಾಗಿ ಹುಟ್ಟಿ ಬಂದರು. ಆ ನಂತರದಲ್ಲಿ ಬ್ರಹ್ಮದೇವರಿಂದ ಶೇಷದೇವರು, ವಾಯುದೇವರಿಂದ ಗರುಡದೇವರು ಬಂದರು ಅಂತ ಚಿಂತನೆ ಮಾಡಿದ್ವಿ. ಈ ಮಧ್ಯದಲ್ಲಿ ನನ್ನ ಶ್ರೀಮತಿ ಒಂದು ಪ್ರಶ್ನೆ ಮಾಡಿದ್ಲು, ಮತ್ತು ಅಲ್ರಿ ನಾವು ಗರುಡದೇವರು ವಿನತಾನ ಮಗ ಅಂಥೇಳಿ ಕೇಳಿವಲ್ಲ, ಶೇಷ ಕದ್ರುವಿನ ಮಗ ಅಂತ ಕೇಳಿವಲ್ಲ, ನೀವೇನು ಇವರು ಬ್ರಹ್ಮ ವಾಯುಗಳೇ ತಂದೆ ಅಪ್ಪ ತಂದೆ ಅಂತ ಹೇಳಿದ್ರಲ್ಲ, ಇದು ಹೇಗೆ ಅಂತ ಕೇಳಿದಾಗ, ಅದು ಆ ಸೃಷ್ಟಿ ಇದೇನದಲ್ಲಿ ಈಗ ನಾವು ಹೇಳಿದ ಸೃಷ್ಟಿ ಇದು ಪ್ರಾರಂಭದ ಸೃಷ್ಟಿ. ಇದಕ್ಕೆ ಸೂಕ್ಷ್ಮ ಸೃಷ್ಟಿ ಅಂತಾರೆ. ಭಗವಂತ ತನ್ನನ್ನು ತಾನು ಆವಿಷ್ಕಾರ ಮಾಡಿಕೊಂಡ ನಂತರದಲ್ಲಿ ಆತ್ಮ ಸೃಷ್ಟಿ ಅಂತಂತಾರೆ. ಅನಂತ ರೂಪಗಳನ್ನು ಪ್ರಕಟ ಮಾಡಿದ ನಂತರದಲ್ಲಿ ಲಕ್ಷ್ಮಿಯ ರೂಪಗಳನ್ನು ಪ್ರಕಟ ಮಾಡ್ತಾನೆ. ಅದು ಆದ ಮೇಲೆ ತತ್ವಾಭಿಮಾನಿ ದೇವತೆಗಳೆಲ್ಲರನ್ನು ಸೃಷ್ಟಿ ಮಾಡ್ತಾನೆ. ಇದಕ್ಕೆ ಸೂಕ್ಷ್ಮ ಸೃಷ್ಟಿ ಅಂತಾರೆ. ಆಗ ಯಾರ್ಯಾರು ಹೇಗೆ ಬಂದರು ಎಂಬುದನ್ನು ಸೃಷ್ಟಿ ಪ್ರಕರಣದಲ್ಲಿ ಸೂಕ್ಷ್ಮ ಸೃಷ್ಟಿಯಲ್ಲಿ ವಿಸ್ತಾರ. ಬರೇ ಗರುಡ, ಬ್ರಹ್ಮ, ವಾಯು, ಭಾರತೀ ಸರಸ್ವತಿ, ಗರುಡ ಶೇಷರು ಮಾತ್ರ ಅಲ್ಲ, ಪಾರ್ವತಿ, ಸೌಪರ್ಣಿ, ವಾರುಣಿ ದೇವರು ಹೇಗೆ ಬಂದರು, ಇಂದ್ರ ಹೇಗೆ ಬಂದ, ಯಾರಿಂದ ಬಂದರು, ರುದ್ರದೇವರು ಎಲ್ಲಿಂದ ಬಂದರು, ಎಲ್ಲವನ್ನು ವಿಸ್ತಾರವಾಗಿ ಹೇಳಲ್ಪಟ್ಟಿದೆ. ಈ ದೇವತೆಗಳು ಮೊಟ್ಟ ಮೊದಲಿಗೆ ಅವತಾರ ಮಾಡಿದರು. ಆನಂತರದಲ್ಲಿ ಬಹಳ ಸಮಯಗಳಲ್ಲಿ ಬಹಳ ರೂಪಗಳಿಂದ ಹೊರಗೆ ಬರ್ತಾರೆ. ಇವರೇ ಈ ದೇವತೆಗಳೇ ವಿರಾಟ್ ರೂಪಿಯಾಗಿರ್ತಕ್ಕಂಥ ಭಗವಂತನ ಅವಯವಗಳಿಂದ ಮತ್ತೊಮ್ಮೆ ಹುಟ್ಟಿ ಬರ್ತಾರೆ. ಅದನ್ನು ಪುರುಷ ಸೂಕ್ತ ಸ್ಪಷ್ಟವಾಗಿ ಹೇಳ್ತದೆ ನಮಗೆಲ್ಲ. ಚಂದ್ರಮಾ ಮನಸೋ ಜಾತಃ ಚಕ್ಷ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯ ಆಸೀದಂತರಿಕ್ಷಂ. ಇಲ್ಲೆಲ್ಲ ಲೋಕಗಳ ಉತ್ಪತ್ತಿ ಮತ್ತು ದೇವತೆಗಳ ಉತ್ಪತ್ತಿಯ ಬಗ್ಗೆ ವಿಸ್ತಾರವಾಗಿ ಇದು ಪುರುಷ ಸೂಕ್ತ ಹೇಳ್ತಾರೆ. ಪುರುಷ ಸೂಕ್ತ ಹೇಳಿರ್ತಕ್ಕಂಥ ಈ ದೇವತೆಗಳ ಜನ್ಮ ಯಾವಾಗಿಂದು ಅಂದರೆ ಇದು ವಿರಾಟ್ ವಿರಾಟ್ ಕಲ್ಪಕ್ಕೆ ಸಂಬಂಧಪಟ್ಟಿದ್ದು. ವಿರಾಟ್ ಕಲ್ಪ ಆದಮೇಲೆ ಶ್ವೇತವರಾಹ ಕಲ್ಪ, ಪದ್ಮಕಲ್ಪ ಆದಮೇಲೆ ಬಂದಿರತಕ್ಕಂಥದ್ದು ಶ್ವೇತವರಾಹ ಕಲ್ಪ. ಇವು ಒಂದೊಂದು ದಿವಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ಮತ್ತೆ ಹುಡ್ತಾ ಇರ್ತಾರೆ. ಸೊ ಭಗವಂತ ದೇವತೆಗಳು ಒಂದೇ ಸಮಯದಲ್ಲಿ ಹುಟ್ಟೋದಿಲ್ಲ, ಮತ್ತೆ ಪುನಃ ಇನ್ನೊಂದು ಸಲ ಹುಟ್ಟೋದಿಲ್ಲ ಎಂಬ ಪ್ರಶ್ನೆ ಇಲ್ಲ. ಆಗಾಗ ಭಗವಂತ ಮೊದಲು ಭಗವಂತನ ಸೂಕ್ಷ್ಮ ಸೃಷ್ಟಿಯಲ್ಲಿ ಒಬ್ಬರಿಂದ ಒಬ್ಬರು ಹುಟ್ಕೊಂಬರ್ತಾರೆ. ಆಮೇಲೆ ವಿರಾಟ್ ಕಲ್ಪದಲ್ಲಿ ಸಾಕ್ಷಾತ್ ಭಗವಂತನ ವಿರಾಟ್ ರೂಪಿ ಭಗವಂತನ ಅವಯವಗಳಿಂದ ಹುಟ್ಟಿ ಬರ್ತಾರೆ. ಆನಂತರದಲ್ಲಿ ಸೃಷ್ಟಿಕ್ರಮ ಪ್ರಾರಂಭವಾದಾಗ ಬ್ರಹ್ಮದೇವರು, ರುದ್ರದೇವರಿಗೆ ನಾವು ಹೇಳ್ತೀವಿ ಅಜಭೃ ಕೋಟಿ ಸಂಭೂತ ಅಂತ ಹೇಳ್ತೀವಿ. ಅಂದರೆ ಬ್ರಹ್ಮದೇವರು ಸ್ವಲ್ಪ ಸಿಟ್ಟಾದಾಗ ಅವರ ಹುಬ್ಬಿನ ಮಧ್ಯದಿಂದ ಯಾರು ಬಂದರು, ರುದ್ರದೇವರು ಬಂದರು ಅಂತ ಹೇಳ್ತಾರೆ. ಅದು ಒಂದು ಬೇರೆ. ರುದ್ರದೇವರು ಮತ್ತು ವಿರಾಟ್ ರೂಪಿ ಭಗವಂತನ ಅವಯವದಿಂದ ಬಂದಿದ್ದು ಬೇರೆ. ಇಲ್ಲಿ ಬ್ರಹ್ಮದೇವರ ಪ್ರಕೃತಿಯಿಂದ ಒಮ್ಮೆ ಪ್ರಕಟವಾದರು. ಅದೇ ರುದ್ರದೇವರು ಬೇರೆ ಮತ್ತು ಅವತಾರ ಕಾಲಗಳಲ್ಲಿ ಅಶ್ವತ್ಥಾಮನಾಗಿ ಅವತಾರ ಮಾಡಿದಾಗ ದ್ರೋಣಾಚಾರ್ಯರಿಂದ ಬಂದರು, ಸುಖಾಚಾರ್ಯರಾಗಿ ಅವತಾರ ಮಾಡಿದಾಗ ವೇದವ್ಯಾಸ ದೇವರಿಂದ ಬಂದರು. ಇದು ಬೇಕಾದಷ್ಟು ಸಲ ಅವತಾರ ಮಾಡಿದ್ದಾರೆ. ಈಗ ನಾವಂತೂ ಹೇಳ್ತಾ ಇದ್ದೀವಲ್ಲ, ರುದ್ರದೇವರು, ವಿಷ್ಣು ತೀರ್ಥರು, ಅಡವಿ ಸ್ವಾಮಿಗಳಿದ್ದಾರಲ್ಲ, ಅಡವಿ ಸ್ವಾಮಿಗಳನ್ನು ಏನಂತ ಹೇಳ್ತೀವಿ ನಾವು, ವಿಷ್ಣು ತೀರ್ಥರು ರುದ್ರಾಂಶ ಸಂಭೂತರು. ಅಂದರೆ ರುದ್ರದೇವರೇ ಒಂದು ರೂಪದಿಂದ ಅಡವಿ ಸ್ವಾಮಿಗಳಾಗಿ ಬಂದರು ಅಂತ ಹೇಳ್ತೀವಿ. ಅಗ್ನಿದೇವರೇ ದುಷ್ಟದ್ಯುಮ್ನಾಗಿ ಅವತಾರ ಮಾಡಿದ, ಆ ದುಷ್ಟದ್ಯುಮ್ನೇ ಮತ್ತು ವ್ಯಾಸ ತತ್ವಜ್ಞರಾಗಿ ಅವತಾರ ಮಾಡಿದರು ಅಂತ ನಾವು ಹೇಳ್ತಾ ಇದ್ದೀವಿ. ರಾಘವೇಂದ್ರ ಸ್ವಾಮಿಗಳು ಮೊಟ್ಟ ಮೊದಲು ಶೇಷದೇವರೇ ಪ್ರಹ್ಲಾದರಾಜರಾಗಿ ಬಂದರು. ಆ ಪ್ರಹ್ಲಾದರಾಜರೇ ಲಕ್ಷ್ಮಣನಾಗಿ ಬಂದರು. ಆ ಲಕ್ಷ್ಮಣನೇ ಮುಂದೆ ದ್ವಾಪರ ಯುಗದಲ್ಲಿ ಬಲಬಾಲ್ಹೀಕರಾಗಿ ಅವತಾರ ಮಾಡಿದರು. ಅವರೇ ಮುಂದೆ ಕಲಿಯುಗದಲ್ಲಿ
ವ್ಯಾಸರಾಜರಾಗಿ ಅವತಾರ ಮಾಡಿದರು, ಅವರೇ ಮುಂದೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡಿದರು ಅಂತ ಹೇಳ್ತೀವಲ್ಲ, ಇದು ಅವತಾರ ಕಾಲಗಳಲ್ಲಿ ಬಂದ ರೂಪ. ಆಗ ಅಪ್ಪ ಅಮ್ಮ ಬೇರೆ ಆಗ್ತಾರೆ. ಆ ಮೊದಲು ಸೂಕ್ಷ್ಮ ಸೃಷ್ಟಿಯಲ್ಲಿ ನಿಜವಾಗಿ ಈ ದೇವತೆಗಳು ಯಾರು ಅಪ್ಪ ಅಮ್ಮ ಅಂದರೆ ಭಗವಂತನ ರೂಪಗಳು, ಬ್ರಹ್ಮಾದಿ ದೇವತೆಗಳು ಒಬ್ಬರಿಗೊಬ್ಬರು ಅಪ್ಪ ಅಮ್ಮ ಆಗಿ ಹೊರಗೆ ಬಂದಿದ್ದಾರೆ. ಇದಾದ ನಂತರದಲ್ಲಿ ಹೇಳ್ತಾರೆ ಮುಂದೆ ಏನಾಯಿತು, ಭಗವಂತ ಆತ್ಮ ಸೃಷ್ಟಿ ಮಾಡಿಕೊಂಡ, ಲಕ್ಷ್ಮೀದೇವಿಯನ್ನು ಸೃಷ್ಟಿ ಮಾಡಿದ, ತತ್ವಾಭಿಮಾನಿ ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ಅವರೆಲ್ಲರೂ ಕೇಳಿದರು, ಸ್ವಾಮಿ ನಾವೇನು ಮಾಡಬೇಕು, ನಮ್ಮನ್ನು ಸೃಷ್ಟಿ ಮಾಡಿದಲ್ಲ, ನಿನ್ನ ಸೇವೆಯನ್ನು ಯಾವ ರೀತಿ ಮಾಡೋಣ, ಏನು ತಪಸ್ಸು ಮಾಡಿಕೊತ ಕೊಡೋಣ ಅಥವಾ ಜ್ಞಾನಬೋಧ ಮಾಡಿಕೊತ ಕೊಡೋಣ, ಯಾರಿಗೆ ಜ್ಞಾನಬೋಧ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳಿದಾಗ ಭಗವಂತ ಹೇಳಿದ, ನಾನು ಮಾಡ್ತೀನಿ, ಎಲ್ಲ ಮಾಡ್ತೀನಿ ಅಂಥೇಳಿ 24 ತತ್ವಗಳಿಂದ ಕೂಡಿದ ಬ್ರಹ್ಮಾಂಡವನ್ನು ವಿಶಾಲವಾದ ವಿಸ್ತಾರವಾದ ಸ್ಥೂಲ ರೂಪದಿಂದ ಕೂಡಿಕೊಂಡಿರ್ತಕ್ಕಂಥ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಅದನ್ನು ಹೇಳ್ತಾರೆ ನೀರಜ ಭವಾಂಡೋದಯ ಸ್ಥಿತಿ ಕಾರಣ. ಭಾಳ ಗಮನದಲ್ಲಿಟ್ಟು ಕೇಳ್ರಿ, ಎಂಥ ಪ್ರಯೋಗ ಮಾಡಿದ್ದಾರೆ ಮಹಾನುಭಾವರು ಜಗನ್ನಾಥದಾಸರು. ಅವ್ರಿಗೆ ಎಷ್ಟು ನಮಸ್ಕಾರ ಮಾಡಿದರೂ ಕಮ್ಮಿ ಆಗ್ತಾರೆ. ಕಾರಣ, ಯಾತಕ್ಕೆ ಕಾರಣ? ಜಗನ್ನಾಥದಾಸರು ಹೇಳ್ತಾರೆ ಕಾರಣ ಅಂದರೆ ಇವುಗಳ ಹುಟ್ಟಿಗೆ ಕಾರಣ, ಇವುಗಳ ಪ್ರಾದುರ್ಭಾವಕ್ಕೆ ಕಾರಣ. ಕಾರಣ ಅಂದರೆ ಇವಳು ಈ ಮಗುವಿಗೆ ಕಾರಣ ಅಂದರೆ ಅಮ್ಮ, ಇವನು ಈ ಮಗುವಿಗೆ ಕಾರಣ, ಹುಟ್ಟಿಗೆ ಕಾರಣ ಅಂದರೆ ಅಪ್ಪ. ಹೇಗೆ ಹೇಳ್ತೀವೋ ಹಾಗೇ ಭಗವಂತ ಹೇಳ್ತಾನೆ, ಜಗನ್ನಾಥದಾಸರು ಹೇಳ್ತಾರೆ ಈ ಮೇಲಿನವುಗಳಿಗೆ ಕಾರಣೀಭೂತನಾದವನು. ಯಾವ್ಯಾವುದಕ್ಕೆ ಕಾರಣೀಭೂತನಾದವನು? ಶ್ರೀರಮಣಿ ಲಕ್ಷ್ಮೀದೇವಿ ಭಗವಂತನ ಕಾಲು ಒತ್ತುತ್ತಾ ಇದ್ದಾಳೆ ಅಂದರೆ ಅವಳಿಗೆ ಆ ಬುದ್ಧಿ ಕೊಟ್ಟವರು ಯಾರು? ಕಾರಣ ಯಾರು? ಜಗನ್ನಾಥ. ತಾನೇ ಕೊಟ್ಟು ತನ್ನ ಕಾಲನ್ನು ಒತ್ತಿಸಿಕೊಂಡು ಅವಳಲ್ಲಿ ಒಂದು ರೂಪದಿಂದ ನಿಂತುಕೊಂಡು, ಅವಳ ಕೈಯಲ್ಲಿ ಒಂದು ರೂಪದಿಂದ ನಿಂತುಕೊಂಡು, ತಾನು ಸ್ವತಃ ಮಲಿಕೊಂಡು ಏನು ಮಾಡಿದ? ತನಗೆ ತಾನೇ ಸೇವೆಯ ಸೇವಕ, ತನ್ನ ಸೇವೆಯನ್ನು ತಾನೇ ಮಾಡಿಕೊಂಡ. ಆ ಜೀವಿಗೆ ಉದ್ಧಾರ ಮಾಡಲಿಕ್ಕಾಗಿ ಲಕ್ಷ್ಮಿಯ ಒಳಗೆ ನಿಂತುಕೊಂಡು ಅವಳಿಂದ ಸೇವೆ ತಗೊಂಡ. ಸೊ ಶ್ರೀರಮಣಿ ಭಗವಂತನ ಕಾಲನ್ನು ಒತ್ತಿದ್ಲು, ಸ್ತೋತ್ರ ಮಾಡಿದ್ಲು ಅಂತಂದರೆ ಅದಕ್ಕೆ ಕಾರಣ ಯಾರು? ಕಾರಣ ಇವನೇ ಭಗವಂತ ಕಾರಣ. ಆ ನಾರಸಿಂಹನೇ ಕಾರಣ. ಯಾರು? ನಾರಸಿಂಹ. ನರಸಿಂಹ ಅಂದರೆ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಚಿಂತನೆ ಮಾಡಬೇಕು, ಮರಿಬಾರ್ದು. ಸಂಕರ್ಷಣ ಒಡೆಯರು, ಇದು ಪದ್ಮನಾಭ ತೀರ್ಥರು ಮತ್ತೊಂದು ರೀತಿಯಲ್ಲಿ ಚಿಂತನೆ ಮಾಡ್ತಾರೆ. ಅದನ್ನು ಆ ಸಂದರ್ಭ ಬಂದಾಗ ಹೇಳ್ತೇನೆ. ಆ ನಂತರದಲ್ಲಿ ಕಾರಣ, ಯಾತಕ್ಕೆ ಕಾರಣ? ನೀರಜಕ್ಕೆ ಕಾರಣ. ನೀರಜ ಅಂದರೆ ನೀರೇ ಜಾಯತೆ ಇತಿ ನೀರಜ, ನೀರಿನಲ್ಲಿ ಹುಟ್ಟತಕ್ಕಂಥದ್ದು ಕಮಲ. ಕಮಲಕ್ಕೆ ಕಾರಣ ಏನು? ಕಮಲಕ್ಕೆ ಕಾರಣ ಅವನೇನು ಮಾಡಿದ? ಬ್ರಹ್ಮಾಂಡದೊಳಗೆ ಪ್ರವೇಶ ಮಾಡಿ ಆ ಬ್ರಹ್ಮಾಂಡದಲ್ಲಿ ಅಂದರೆ ಪೃಥ್ವಿ ಆವರಣದಿಂದ ಕೂಡಿಕೊಂಡಿರತಕ್ಕಂಥ ದೊಡ್ಡದಾಗಿರತಕ್ಕಂಥ 100 ಕೋಟಿ ಯೋಜನ ವಿಸ್ತಾರಾತ್ಮಕವಾಗಿರತಕ್ಕಂಥ ಪೃಥ್ವಿ ಆವರಣ. ಆ ಪೃಥ್ವಿ ಆವರಣದ ಮೇಲೆ ಜಲಾವರಣ, ಅದರ ಡಬಲ್. ಅದರ ಮೇಲೆ ಪೃಥ್ವಿ ತೇಜೋ ಆವರಣ ಅಂದರೆ ಬೆಂಕಿಯ ಆವರಣ, ಅದರ ಮೇಲೆ ವಾಯುವಿನ ಆವರಣ, ಅದರ ಮೇಲೆ ಆಕಾಶದ ಆವರಣ. ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ ಆವರಣಗಳು. ಈ ಆವರಣಗಳ ಮೇಲೆ ಮನಸ್ತತ್ವದ ಆವರಣ, ಅದರ ಮೇಲೆ ಅಹಂಕಾರ ತತ್ವದ ಆವರಣ, ಅದರ ಮೇಲೆ ಅವ್ಯಕ್ತ ತತ್ವದ ಮಹತ್ತತ್ವದ ಆವರಣ. ಆ ಮಹತ್ತತ್ವ ಮತ್ತು 2 ಭಾಗ, ವಿಜ್ಞಾನ ತತ್ವ ಅಂಥೇಳಿ ಮಹತ್ತತ್ವ ಅಂತೇಳಿ, ಅದರ ಮೇಲೆ ಅವ್ಯಕ್ತ ತತ್ವ. ಇಷ್ಟು ತತ್ವಗಳಿಂದ ಆವೃತವಾಗಿರತಕ್ಕಂಥ 100 ಕೋಟಿ ಯೋಜನ ದಪ್ಪ ಇರತಕ್ಕಂಥ ಪೃಥ್ವಿ ಆವರಣದಿಂದ ಕೂಡಿಕೊಂಡಿರ್ತಕ್ಕಂಥ ಬ್ರಹ್ಮಾಂಡದ ಒಳಗೆ ಖಾಳಿ ಏನೂ ಇಲ್ಲ. ಅದರ ಒಳಗೆ ಪ್ರವೇಶ ಮಾಡಿದ, ಅಲ್ಲಿ ನೀರನ್ನು ಸೃಷ್ಟಿ ಮಾಡಿದ. ನೀರನ್ನು ಸೃಷ್ಟಿ ಮಾಡಿ ಅದರಲ್ಲಿ ಮುಕ್ತನಾದ ಶೇಷನ ಮೇಲೆ ಮಲಿಕೊಂಡ. ಅದೇ ಪದ್ಮನಾಭ ರೂಪ. ಈ ಪದ್ಮನಾಭ ರೂಪಿ ಮಲಿಕೊಂಡು ಏನು ಮಾಡಿದ ಗೊತ್ತಾ? ತನ್ನ ನಾಭಿಯಿಂದ ಒಂದು ಕಮಲವನ್ನು ಸೃಷ್ಟಿ ಮಾಡಿದ. ನೀರಜ ಅಂದರೆ ಕಮಲ. ಕಮಲಕ್ಕೆ ಆ ನೀರಜ ಭವಾಂಡೋದಯ ಸ್ಥಿತಿ ಕಾರಣ ಅಂತದಲ್ಲ, ಆ ಕಾರಣ ಶಬ್ದವನ್ನು ಎಲ್ಲದಕ್ಕೂ ಹೋಲಿಸಬೇಕು. ಮತ್ತೆ ಮಧ್ಯೆ ಒಂದು ಮರ್ತುಬಿಟ್ಟೇನೆ. ಶ್ರೀರಮಣಿಕರ ಕಮಲ ಪೂಜಿತಕ್ಕೆ ಕಾರಣ ಬ್ರಹ್ಮ ಸಮೀರವಾಣಿ ಫಣೀಂದ್ರ ಮೀಂದ್ರ ಭವೇಂದ್ರ ಮುಖ ಇವರನ್ನು ಸೃಷ್ಟಿ ಮಾಡಿ ಅವರಿಂದ ಸ್ತೋತ್ರ ಮಾಡಿಸ್ಕೊಳ್ಳೋಕ್ಕೆ ಕಾರಣ ಯಾರು ಅಂದರೆ ಇವನೇ. ಆಮೇಲೆ ನೀರಜ ಕಮಲದ ಸೃಷ್ಟಿಗೆ ಇವನೇ ಕಾರಣ. ಎಲ್ಲಿಂದ ಸೃಷ್ಟಿ ಮಾಡಿದೆ?
ಲೆಕ್ಕಿಸದೆ ಲಕುಮಿಯನು ಬೊಮ್ಮನ ಪೊಕ್ಕಳಿಂದಲಿ ಪಡೆದ. ಒಂದು ಕಮಲವನ್ನು ಸೃಷ್ಟಿ ಮಾಡಿದ ಭಗವಂತ. ಅಂದರೆ ಲಕ್ಷ್ಮಿಯನ್ನು ಲೆಕ್ಕಿಸಲಿಲ್ಲಂತೆ. ನನಗೆ ಯಾರೂ ಬೇಕಾಗಿಲ್ಲ ನನ್ನ ಸೃಷ್ಟಿಗೆ ನೀನು. ಯಾಕಂದರೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಮ ಯೋನಿರ್ಮಹದ್ ಬ್ರಹ್ಮ, ನಾನು ಈ ವಿಶ್ವವನ್ನೆಲ್ಲವನ್ನು ಕೂಡ ನನ್ನ ಯೋನಿಯಿಂದ ಸೃಷ್ಟಿ ಮಾಡ್ತೀನಿ. ನನ್ನ ಯೋನಿ ಅಂದರೆ ಯಾರು? ಲಕ್ಷ್ಮಿ. ಲಕ್ಷ್ಮಿಯ ದ್ವಾರ ಎಲ್ಲವನ್ನು ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ. ಮತ್ತು ಕಮಲವನ್ನು ಅವನೇ ತನ್ನ ನಾಭಿಯಿಂದ ಸೃಷ್ಟಿ ಮಾಡಿದ. ಆಗ ಲಕ್ಷ್ಮಿ ಕೇಳಿಲ್ಲಂತ, ಏನು ಸ್ವಾಮಿ ಎಲ್ಲ ನೀನೇ ಸೃಷ್ಟಿ ಮಾಡಿಕೊಂಡ್ರೆ ನಾನು ಯಾವ ರೀತಿ ಸೇವೆ ಮಾಡೋದು, ನಿನಗೆ ದಾಸಿಯಾಗುವುದು ಹೇಗೆ ಅಂತಂದಾಗ, ಈ ಕಮಲದಲ್ಲಿ ನೀನು ಪ್ರವೇಶ ಮಾಡು ಅಂತಂದ. ಆ ಕಮಲ ಎಂಥದ್ದು? ರಮಾತ್ಮಕವಾದ ಕಮಲವನ್ನು ತನ್ನ ನಾಭಿಯಿಂದ ಸೃಷ್ಟಿ ಮಾಡಿದ. ನೀರಜ ಕಾರಣ, ನೀರಜ ಉತ್ಪತ್ತಿಗೆ ಕಾರಣನಾಗಿರ್ತಕ್ಕಂಥದ್ದು. ಆ ನೀರಜದಲ್ಲಿ, ಆ ಕಮಲದಲ್ಲಿ ಯಾರನ್ನು ಸೃಷ್ಟಿ ಮಾಡಿದ? ಭವ ಹುಟ್ಟಿಸಿದ ಯಾರನನ್ನು? ಬ್ರಹ್ಮದೇವರನ್ನು, ಚತುರ್ಮುಖ ಬ್ರಹ್ಮದೇವರನ್ನು ಹುಟ್ಟಿಸಿದ. ನೀರಜ ಭವ ಕಾರಣ. ಆ ನೀರಜ ಭವ, ಆ ನೀರಜ ಭವನಿಂದ ಏನು ಮಾಡಿದೆ ಭಗವಂತ? ಅಂಡವನ್ನು ಸೃಷ್ಟಿ ಮಾಡುವಂತಂದ. 14 ಅದು ಕಮಲ ಏನು ಬಂತಲ್ಲ, ಅದು 14 ದಳಗಳಿಂದ ಕೂಡಿತ್ತಂತೆ, 14 ರೇಖೆಗಳಿಂದ. ಬ್ರಹ್ಮದೇವರು ಹೇಳಿದ ಭಗವಂತ, ಬ್ರಹ್ಮದೇವರು ಎದ್ದರು ಕಮಲದಲ್ಲಿ, ಏನು ದಿಕ್ಕೇ ತೋರಿಸಲಿಲ್ಲ, ಎಲ್ಲಿ ಏನೂ ಕಾಣಿಸ್ಲಿಲ್ಲ. ಆಗ ಅವರಿಗೊಂದು ಅಜ್ಞಾನ, ಒಂದು ಭಯ ಬರ್ತದೆ. ಆಗ ಆ ಬ್ರಹ್ಮದೇವರಿಗೆ ಭಯ ಅಂಬೋದಿಲ್ಲ, ಅಜ್ಞಾನ ಇಲ್ಲ, ದೋಷ ದೂರರು. ಆದರೆ 2 ಅಜ್ಞಾನ, 2 ಭಯವನ್ನು ಅವ್ರು ಹೇಳ್ತಾರೆ. ಈ ಯಾವಾಗ ಕಮಲದಿಂದ ಹೊರಗೆ ಬಂದು ಕೂಡಲೇ ಎಲ್ಲಿ ನೋಡಿದರೆ ನೀರು ಕಾಣಿಸ್ತದೆ, ಏನು ದಿಕ್ಕು ತೋಚದೇ ಇರುವಾಗ ಭಯಭಟ್ರಂತೆ. ನಾನು ಎಲ್ಲಿದ್ದೀನಿ, ಏನು ಯಾಕೆ ಬಂದೆ ಅರ್ಥ ಆಗಲಿಲ್ಲ. ಇದೇ ಅಜ್ಞಾನ. ಈ ಅಜ್ಞಾನಕ್ಕೊಳಗಾದರೂ ಒಂದು ಕ್ಷಣ ಅಷ್ಟೊತ್ತಿಗೆ ಭಗವಂತ ತಪ 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 ಅಂತ ಶಬ್ದ ಮಾಡಿದ. ತಪಸ್ಸು ಮಾಡು ಅಂದ್ಕೊಂಡೆ ತಪಸ್ಸಿಗೆ ಶುರು ಮಾಡಿದರು. ಸೊ ನೀರಜ ಭವ, ಆ ಭವನ ತಪಸ್ಸಿಗೆ ಕಾರಣೀಭೂತನಾದವನು ಕಾರಣ. ಆ ನೀರಜ ಭವ ತಪಸ್ಸು ಮಾಡಿದ ಮೇಲೆ ಹಂಸ ಹಯಗ್ರೀವಾದಿ ರೂಪಗಳಿಂದ ಪ್ರತ್ಯಕ್ಷನಾಗಿ ಆತನಿಗೆ ಜ್ಞಾನವನ್ನು ಬೋಧಿಸಿದ. ಆ ಜ್ಞಾನಕ್ಕೆ ಕಾರಣೀಭೂತನಾದ. ನೀರಜ ಭವ ಕಾರಣ ಅಂದರೆ ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರಿಗೆ ಕಾರಣ. ಅಂದರೆ ಬರೀ ಬ್ರಹ್ಮದೇವರ ಹುಟ್ಟಿಗೆ ಮಾತ್ರ ಕಾರಣ ಅಲ್ಲ, ಅವನು ತಪಸ್ಸು ಮಾಡಲಿಕ್ಕೆ ಕಾರಣ ಅವನೇ, ಅವನಿಗೆ ರೂಪಗಳಿಂದ ಪ್ರತ್ಯಕ್ಷನಾಗಿದ್ದಕ್ಕೂ ಕಾರಣ ಅವನೇ, ಅವನಿಗೆ ದಿವ್ಯವಾದ ಜ್ಞಾನವನ್ನು ಉಪದೇಶ ಮಾಡುವುದಕ್ಕೆ ಕಾರಣ ಯಾರಂದರೆ ಅವನೇ. ನೀರಜ ಭವ. ಆಮೇಲೆ ಅವನಿಗೆ ಹೇಳಿದ, ಇದು ನೋಡು ಕಮಲ ಅದಲ್ಲ, ಅದು 14 ದಳಗಳಿಂದ ಕೂಡಿದೆ, ಅದನ್ನು ಚಿಂತನೆ ಮಾಡಿ 14 ಲೋಕಗಳನ್ನು ಸೃಷ್ಟಿ ಮಾಡು ಅಂದರೆ ತಕ್ಷಣದಲ್ಲಿ ಬ್ರಹ್ಮದೇವರು ಭಗವಂತನ ಆಜ್ಞಾ ಪ್ರಕಾರ ಅಂಡವನ್ನು ಸೃಷ್ಟಿ ಮಾಡಿದ. ಅಂಡ ಅಂದರೆ 14 ಲೋಕಗಳನ್ನು ಸೃಷ್ಟಿ ಮಾಡಿದ. ಅವ್ಯಾವು? ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ ಅಂತಕ್ಕಂಥ ಮೇಲೆ 7 ಲೋಕಗಳನ್ನು, ಕೆಳಗೆ ಅತಳ ವಿತಳ ಪಾತಾಳ ರಸಾತಳ ತಳಾತಳ ಮಹಾತಳ ಅಂತಕ್ಕಂಥ 7 ಲೋಕಗಳನ್ನು, ಘನೋದಕವನ್ನು, ಅಂಧಂತಮಸ್ಸನ್ನು ಎಲ್ಲವನ್ನು ಸೃಷ್ಟಿ ಮಾಡಿದ. ಸೊ ನೀರಜ ಉದಯದ ಅದರ ಸೃಷ್ಟಿಗೆ ಕಾರಣ ಯಾರಂದರೆ ಭಗವಂತ. ಬರೀ ಅದನ್ನು ಸೃಷ್ಟಿ ಮಾಡಿದ ಮೇಲೆ ಏನು ಮಾಡಿದಂತೆ, ಈ ತತ್ವಾಭಿಮಾನಿಗಳನ್ನು ಸೃಷ್ಟಿ ಮಾಡಿದ್ನಲ್ಲ, ಇವರಿಗೆಲ್ಲ ಆದೇಶ ನೀವೆಲ್ಲರೂ ಪ್ರವೇಶ ಮಾಡಿ ಅದರಿಂದ ಏನೇನು ಕೆಲಸ ಮಾಡಿಸ್ಬೇಕು ಅವೆಲ್ಲ ಮಾಡಿರಿ ಅಂತ ಹೇಳಿದ. ಅದಕ್ಕೆಲ್ಲ ಅವರ ಪಾಲನೆ ಮಾಡಿರಿ, ರಕ್ಷಣೆ ಮಾಡಿರಿ ಅಂತಂದಾಗ 24 ತತ್ವಗಳಲ್ಲಿ 24 ದೇವತೆಗಳು ಪ್ರವೇಶ ಮಾಡಿ ಎಲ್ಲರೂ ಸೇರಿ ಈ ಭಗವಂತನ ಆಜ್ಞೆಗೆ ಬದ್ಧರಾಗಿ ಭಗವಂತನ ಸೇವಾ ರೂಪದಲ್ಲಿ ಕೆಲಸಗಳನ್ನು ಮಾಡಿ ಸ್ಥಿತಿ ಮಾಡಿದರು. ಅಂದರೆ ರಕ್ಷಣೆ ಮಾಡಿದರು, ಜೀವಿಗಳನ್ನೆಲ್ಲ ಈ ತತ್ವಗಳ ದ್ವಾರ ರಕ್ಷಣೆ ಮಾಡಿದರು. ಅದಕ್ಕೆ ಕಾರಣ ಯಾರು? ಅವನೇ ಭಗವಂತ. ನೀರಜ ಭವಾಂಡದ ಉದಯಕ್ಕೂ ಅವನೇ ಕಾರಣ. ನೀರಜ ಭವಾಂಡ ಉದಯ ಆಗಿರ್ತಕ್ಕಂಥ ಹುಟ್ಟಿರ್ತಕ್ಕಂಥ ಬ್ರಹ್ಮಾಂಡದ ಸ್ಥಿತಿ, ಅದರ ರಕ್ಷಣೆಗೆ ತತ್ವಾಭಿಮಾನಿ ದೇವತೆಗಳ ದ್ವಾರ ರಕ್ಷಣೆಗೆ ಅವನೇ ಕಾರಣ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಕೈವಲ್ಯದಾಯಕ. ಮತ್ತೆ ಏನಾಯ್ತಯ್ಯ, ಎಲ್ಲ ಮಾಡಿದ, ಸಾಧನೆ ಪೂರ್ತಿ ಆಯಿತು, ಕೈವಲ್ಯ ಅಂದರೆ ಪ್ರಳಯ, ಮತ್ತೆ ಪುನಃ ಪ್ರಳಯ ಮಾಡಿದ ಎಲ್ಲವನ್ನು. ಕೇವಲ ಕೈವಲ್ಯ ಅಂದರೆ ಕೇವಲ ಒಬ್ಬನೇ ಇರತಕ್ಕಂಥ ಸ್ಥಿತಿಗೆ ಕೈವಲ್ಯ ಅಂತಾರೆ. ಅಂದರೆ ಅದು ಯಾವಾಗಿರ್ತಾನೆ? ಪ್ರಳಯ ಕಾಲ ಇರ್ತಾನೆ, ಮತ್ತೆ ಪ್ರಳಯ ಮಾಡಿದ, ಮತ್ತೆ ಪ್ರಳಯ ಮುಗಿದುಕೊಳ್ಳೆ ಮತ್ತೆ ಸೃಷ್ಟಿ, ಶ್ರೀರಮಣಿಕರ ಕಮಲ ಪೂಜಿತ, ಮತ್ತೆ ಬ್ರಹ್ಮ ಸಮೀರ ವಾಣಿ ಪಣಿದ, ಮತ್ತೆ ಪ್ರಳಯ,
ಮತ್ತು ಸೃಷ್ಟಿ ಮತ್ತು ಪ್ರಳಯ, ಮತ್ತೆ ಸೃಷ್ಟಿ ಮತ್ತು ಪ್ರಳಯ. ಇದು ಒಂದು ಚಕ್ರದಂತೆ ನಿರಂತರ ಸಾಗುತ್ತಾನೇ ಇರ್ತಾರೆ. ಅದೆಲ್ಲದಕ್ಕೂ ಕಾರಣೀಭೂತನಾದವನು ಅಂಥೇಳಿ ಎಂಥ ಒಂದು ಚಿಕ್ಕ ಪದ್ಯದಲ್ಲಿ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜಾಂಬೋದರಿಂದ, ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂಬೋದರಿಂದ, ನೀರಜ ಭವಾಂಡೋದಯ ಸ್ಥಿತಿ ಕಾರಣವೇ ಎಂಬುದರಿಂದ, ಕೈವಲ್ಯದಾಯಕ ಎಂಬುದರಿಂದ ಇಡೀ ಸೃಷ್ಟಿ ಪ್ರಕರಣದ ವರರಹಸ್ಯಗಳನ್ನೆಲ್ಲ ಕೂಡ ಪ್ರಕಟ ಮಾಡಿದ್ದಾರೆಂದರೆ ಎಂಥ ಅಪೂರ್ವವಾಗಿರತಕ್ಕಂಥದ್ದು. ಅದನ್ನು ನಾವು ಚಿಂತನೆ ಮಾಡದೆ ನಮ್ಮ ಧನ್ಯತೆಗೆ ಕಾರಣ ಅಂಥೇಳಿ ನಾನು ಚಿಂತನೆ ಮಾಡ್ತಾ ಈ ರೀತಿ ಸೃಷ್ಟಿ ಪ್ರಕರಣವನ್ನೆಲ್ಲ ಕೂಡ ಈ ಒಂದು ಚಿಕ್ಕ ಪದ್ಯದಲ್ಲಿ ಹೇಳಿ ನಮಗೆ ದಿವ್ಯವಾದ ಜ್ಞಾನವನ್ನು ತಂದುಕೊಟ್ಟರು. ಈ ಜ್ಞಾನವೇ ಅತ್ಯಂತ ಅವಶ್ಯಕವಾದದ್ದು. ಈ ಜ್ಞಾನ ಇಲ್ಲದೆ ಹೊರತು ಭಗವಂತನ ಅಗಮ್ಯ ಮಹಿಮೆಯ ಪರಿಚಯ ನಮಗಾಗೋದಿಲ್ಲ. ಅದರಲ್ಲಿ ಎಲ್ಲದಕ್ಕಿಂತಲೂ ಜ್ಞಾನಿಗಳೆಲ್ಲ ಕೂಡ ಏನು ಮಾಡ್ತಾರೆ ಗೊತ್ತನಾ, ನೀನು ಭಗವಂತನ ಕಲ್ಯಾಣ ಗುಣಗಳನ್ನು ಚಿಂತನೆ ಮಾಡಬೇಕು ಅಂತ ನಿಂಗೆ ಅಪೇಕ್ಷೆ ಇದ್ದರೆ ಮೊಟ್ಟ ಮೊದಲು ಸೃಷ್ಟಿ ಪ್ರಕರಣವನ್ನು ತಿಳ್ಕೊ. ಅದಕ್ಕೆ ಪುರಾಣಗಳೆಲ್ಲವೂ ಕೂಡ 18 ಪುರಾಣಗಳನ್ನು ತೆಗೆದು ನೋಡ್ರಿ, ಪ್ರತಿಯೊಂದು ಪುರಾಣದಲ್ಲಿ ಸೃಷ್ಟಿ ಪ್ರಕರಣ ಪ್ರಧಾನವಾಗಿರುತ್ತದೆ. ಸೃಷ್ಟಿ ಪ್ರಕರಣ ಇಲ್ಲದೇ ಇದ್ದರೆ ಅದು ಪುರಾಣ ಅಂತ ಅನಿಸ್ಕೊಂಬೋದಲ್ಲ. 18 ಪುರಾಣಗಳಲ್ಲಿ ಯಾವ ಪುರಾಣವನ್ನು ತೆಗೆದು ನೋಡ್ರಿ, ಅದರಲ್ಲಿ ಕಂಪಲ್ಸರಿಯಾಗಿ ಏನು ಹೇಳಿರ್ತಾರೆ, ಭಗವಂತ ಈ ಜಗತ್ತನ್ನು ಯಾವ ರೀತಿ ಸೃಷ್ಟಿ ಮಾಡಿದ, ಜೀವಿಗಳನ್ನು ಯಾವ ರೀತಿ ಸೃಷ್ಟಿ ಮಾಡಿದ, ಎಲ್ಲಿ ತನಕ ಬ್ರಹ್ಮಾಂಡದ ರೂಪಕಲ್ಪನೆಯನ್ನು ಕೊಡ್ತಾರೆ, ಪಿಂಡಾಂಡದ ರೂಪಕಲ್ಪನೆಯನ್ನು ಕೊಡ್ತಾರೆ. ಅಂದರೆ ನಮ್ಮ ದೇಹಗಳ ರೂಪಕಲ್ಪನೆಯನ್ನು ಕೊಡ್ತಾರೆ. ಇವುಗಳನ್ನು ಭಗವಂತ ಹೇಗೆ ಸೃಷ್ಟಿ ಮಾಡಿದ, ಇದರಲ್ಲಿ ಜೀವರನ್ನು ಹೇಗೆ ಇಟ್ಟ, ಅವರಿಂದ ಯಾವ ರೀತಿ ಸಾಧನೆ ಮಾಡಿದ, ಇದೆಲ್ಲ ಸೃಷ್ಟಿ ಪ್ರಕರಣ ಅನಿಸ್ಕೋತಾರೆ. ಈ ಸೃಷ್ಟಿ ಪ್ರಕರಣದ ಪರಿಚಯ ನಮಗೆ ಅತ್ಯಂತ ಅವಶ್ಯಕ ಅಂತ. ಯಾಕೆ ಗೊತ್ತಾ, ಇದು ಅದ್ಭುತವಾದ ಜ್ಞಾನವನ್ನು ತಂದುಕೊಡ್ತಾರೆ. ಭಗವಂತನ ಅಗಮ್ಯವಾದ ಮಹಿಮೆಯನ್ನು ನಮಗೆ ತಿಳಿಸಿಕೊಡ್ತಾರೆ. ಅದ ಕಾರಣ ಆಚಾರ್ಯ ಮಧ್ವರು ಹೇಳ್ತಾ ಇದ್ದಾರೆ, ಬಹುಚಿತ್ರ ಜಗದ್ ಬಹುಧಾಕರಣಾತ್ ಪರಶಕ್ತಿರನಂತ ಗುಣಪರಮಃ. ನೋಡು, ನಿನ್ನ ಜೀವನದಲ್ಲಿ ಭಗವಂತನ ಅಗಮ್ಯ ಮಹಿಮೆಯ ಪರಿಚಯ ಆಗಬೇಕಾದ್ರೆ ಸೃಷ್ಟಿ ಪ್ರಕರಣವನ್ನು ತಿಳ್ಕೊ. ಏನು ಒಂದು ಪದಾರ್ಥ ಅವನು ಸೃಷ್ಟಿ ಮಾಡಿದ ಒಂದು ಆಕಾಶ ನೋಡಿದರೆ ನಮ್ಗೆ ಅರ್ಥ ಆಗ್ತದೆ, ಏನು ಮಾರಾಯ ಇದು ಅನಂತಾಕಾಶವನ್ನು ಹೇಗೆ ಸೃಷ್ಟಿ ಮಾಡಿದ, ಎಲ್ಲಿಂದ ತಂದ. ಬಟ್ ಒಬ್ಬ ವ್ಯಕ್ತಿ ಮನೆ ನೋಡಿದುಕೊಳ್ಳ, ಯಾರು ಕಟ್ಟ್ಯಾರ್ರಿ ಈ ಮನೆ ಅಂತೀವಿ, ಭಾಳ ಬೇಯಿಸಿತ್ತು ಆ ಮನೆ ಅಂತ ಅಂದ್ಕೊಳ್ಳಿ. ಯಾರು ಕಟ್ಟಿದ್ದಾರೆ, ಯಾರೋ ಒಬ್ಬರು ಕಟ್ಟದೇ ಇದ್ದರೆ ಮನೆ ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಸುಂದರವಾಗಿರ್ತಕ್ಕಂಥ ಇಂಥ ಬ್ರಹ್ಮಾಂಡ ವ್ಯವಸ್ಥಿತವಾದ ರೀತಿ, ಎಲ್ಲೆಲ್ಲಿ ಏನೇನಿರಬೇಕು, ಹೇಗಿರಬೇಕು, ಯಾವ ರೀತಿ ಇದ್ದರೆ ಜೀವಿಗಳ ಸಾಧನೆ ಎಂಬುದು ನಡೀತದೆ, ಅವರು ಬಾಳಿ ಬದುಕ್ತಾರೆ, ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯಿಂದ ಕೂಡಿದ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಅದು ಯಾರು ಇಲ್ಲದರೆ ತನ್ನಷ್ಟಕ್ಕೆ ತಾನು ಸೃಷ್ಟಿಯಾಗಿದೆ ಎಂಬುದು ಸಾಧ್ಯನೇ ಇಲ್ಲ. ಇದಕ್ಕಿಂತಲೂ ಅದ್ಭುತವಾದ ಯಾವುದು ಗೊತ್ತಾ, ಇದು ದೊಡ್ಡದಾಗಿರತಕ್ಕಂಥದ್ದು. ಈ ಪಿಂಡಾಂಡ ನೋಡಿದರೆ ಇದರಲ್ಲಿ ಏನು ಒಂದು ಪ್ರಾಣಿ, ಸಣ್ಣ ಒಂದು ಹುಳ ಇರ್ತದೆ, ಅದು ದೋಮೆ ಅಂತೀವಿ ನಾವು. ಆ ದೋಮೆಯಲ್ಲಿ ಹೊಟ್ಟೆ, ಯೂರಿನ್ ಪಾಸ್ ಮಾಡ್ಲಿಕ್ಕೆ ಬೇಕಾದ್ದು, ಮಲವಿಸರ್ಜನೆ ಮಾಡ್ಲಿಕ್ಕೆ ಬೇಕಾಗಿದ್ದು, ಕಣ್ಣು, ಬಾಯಿ ಎಲ್ಲವನ್ನು ಇಟ್ಟಿದ್ದಾನೆ. ಅದು ಹೆಂಗೆ, ಅದು ಯಾರು ಇಲ್ಲದೆ ಆಗ್ತದನ, ಭಗವಂತನಿಂದೇ ಆಗಿರತಕ್ಕಂಥದ್ದು. ಸೊ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳ ಚಿಂತನೆಯಿಂದ ನಮಗೇನು ಬರ್ತದೆ ಗೊತ್ತನಾ, ಭಗವಂತ ಎಂತಹ ದೊಡ್ಡ ಮಹಿಮೆ ಉಳ್ಳವರಯ್ಯ, ಅವನ ಅಗಮ್ಯ ಮಹಿಮೆಗೆ ಅಂತ್ಯ ಎಂಬುದು ಇಲ್ಲ ಎಂಬ ಪರಿಚಯ ಬರ್ತಾರೆ. ಯಾವಾಗ ಈ ಜ್ಞಾನ ಬಂತು ಅಂತ ಅಂದುಕೊಳ್ಳೆ, ಅದರಿಂದ ನಿನಗೆ ಭಗವಂತ ಒಬ್ಬನೇ ನಮಗೆ ಗಮ್ಯನಾದವನು, ಅವನ್ನೇ ಹಿಡ್ಕೋಬೇಕು ನಾವು. ನಮ್ಮ ಜನ್ಮ ಉದ್ಧಾರ ಆಗಬೇಕಾದ್ರೆ ಪ್ರಪಂಚವನ್ನು ಹಿಡ್ಕೊಂಡ್ರೆ ಏನೂ ಆಗೋದಲ್ಲ ಎಂಬ ಆಲೋಚನೆ ಬಂದು ವೈರಾಗ್ಯ ಉತ್ಪನ್ನವಾಗ್ತದೆ. ಜ್ಞಾನದಿಂದ ವೈರಾಗ್ಯ, ಯಾವಾಗ ವೈರಾಗ್ಯ ಬಂತು ಆಗ ಭಗವಂತನ ಜ್ಞಾನದ ಪರಿಚಯವಾಗಿ ಅವನಲ್ಲಿ ಪ್ರೀತಿ ಬೆಳೀತಾ ಹೋಗುತ್ತದೆ. ಆ ಪ್ರೀತಿ ಭಕ್ತಿ ರೂಪವಾಗಿ ಪರಿಣಾಮವಾಗಿ ತನ್ನನ್ನು ಜೀವಿ ತಾನು ಸಮರ್ಪಣೆ ಮಾಡಿಕೋತಾನೆ ಭಗವಂತನ ಪಾದಾರವಿಂದದಲ್ಲಿ. ಆದ ಕಾರಣ ಸೃಷ್ಟಿ ಪ್ರಕರಣ ಅಂತಂಬೋದು ಅತ್ಯಂತ ಅವಶ್ಯಕ. ಇದು ಎಷ್ಟು ಸುಂದರವಾಗಿದೆ ನೋಡ್ರಿ. ಇದರ ಚಿಂತನೆಯನ್ನು ವೇದವ್ಯಾಸ ದೇವರು ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀನಿವಾಸನ ಕಲ್ಯಾಣ ಕಥೆಯಿಂದ ವಿವರಣೆ ಮಾಡ್ತಾರೆ. ಭಗವಂತ ಹುತ್ತಿನಲ್ಲಿ ಅಡಗಿದ ಹಾಗೆ ಭಗವಂತ ಈ ವಿಶ್ವದಲ್ಲಿ ಅಡಗಿ ನಿಂತುಕೊಂಡಿದ್ದಾನೆ, ನಮ್ಮ ಜೀವಿಗಳಲ್ಲಿ ಅಡಗಿ ನಿಂತುಕೊಂಡಿದ್ದಾನೆ. ಇವನನ್ನು ಕಾಣಬೇಕಾದ್ರೆ ನಮಗೇನು ಬೇಕು ಗೊತ್ತಾ, ಜ್ಞಾನ ಬೇಕು. ನಮ್ಮ ಒಳಗೆ ವಿಶ್ವದಲ್ಲಿ ಅಂತರ್ಯಾಮಿಯಾಗಿ ಸರ್ವತ್ರ ವ್ಯಾಪಿಸಿ ನಿಂತಿರತಕ್ಕಂಥ ಭಗವಂತನ ಸಾಕ್ಷಾತ್ಕಾರ ನಮಗಾಗಬೇಕಾದರೆ, ಅವನ ತಿಳುವಳಿಕೆ ನಮಗಾಗಬೇಕಾದರೆ ಜ್ಞಾನ ಅತ್ಯಂತ ಅವಶ್ಯಕ.
ಜ್ಞಾನ ಇಲ್ಲದಲೇ ಅದು ತಿಳುವಳಿಕೆ ಆಗೋದಿಲ್ಲ. ಆ ಜ್ಞಾನ ನಿಜವಾದ ಜ್ಞಾನ ಬಂದರೆ ಏನು ಬರ್ತಾರೆ, ಈಗಾಗಲೇ ಹೇಳಿದ್ದಾನಲ್ಲ, ವೈರಾಗ್ಯ ತನ್ನಷ್ಟಾನೆ ಭಗವಂತನ ಬಗ್ಗೆ ದಿವ್ಯವಾದ ಜ್ಞಾನ, ಅತಿರೋಹಿತವಾಗಿರತಕ್ಕಂಥ, ಅಂದರೆ ಅಹಂಕಾರಾದಿಗಳನ್ನು ಹುಟ್ಟಿಸದೇ ಇರತಕ್ಕಂಥ ಆತ್ಮೋದ್ಧಾರಕ್ಕೆ ಕಾರಣೀಭೂತವಾದ ಜ್ಞಾನ ಬಂತು ಅಂತಂದರೆ ಅದರ ಹಿಂದಲೇ ಏನು ಬರ್ತದೆ ಗೊತ್ತಾ, ವೈರಾಗ್ಯ ಬಂದು ಬಿಡ್ತಾರೆ. ಈ ಜ್ಞಾನ ವೈರಾಗ್ಯಗಳು ಬಂತು ಅಂದರೆ ಭಕ್ತಿ ಬಂದು ಬಿಡ್ತಾರೆ. ಅದಕ್ಕೆ ಎಂಥ ಸುಂದರವಾದ ಕತೆ. ಭಗವಂತ ಈ ವಿಶ್ವದಲ್ಲಿ ಅಡಗಿ ನಿಂತಂತೆ ಒಂದು ಶ್ರೀನಿವಾಸ ಅವತಾರದಲ್ಲಿ ಏನು ಮಾಡಿದ, ಹುತ್ತಿನಲ್ಲಿ ಅಡಗಿ ನಿಂತ. ಹುತ್ತು ಬೇರೆಯಲ್ಲ, ನಮ್ಮ ಪಿಂಡಾಂಡ ಬೇರೆಯಲ್ಲ, ಅಥವಾ ಈ ಬ್ರಹ್ಮಾಂಡ ಬೇರೆಯಲ್ಲ. ಬ್ರಹ್ಮಾಂಡ ಪಿಂಡಾಂಡಗಳಿಗೆ ಪ್ರತಿರೂಪ ಹುತ್ತು. ಹುತ್ತಿನಲ್ಲಿ ಅಡಗಿ ನಿಂತ್ಕೊಂಡ. ಈ ಪಿಂಡಾಂಡ ಬ್ರಹ್ಮಾಂಡಗಳಲ್ಲಿ ಅದೃಶ್ಯನಾಗಿ ಒಳಗಿದ್ದಾನೆ, ವ್ಯಾಪಿಸಿ ನಿಂತಿದ್ದಾನೆ. ಇವನನ್ನು ಕಾಣಬೇಕು. ಅಲ್ಲಿ ಹುತ್ತಿನಲ್ಲಿ ಅಡಗಿ ನಿಂತ ಭಗವಂತನನ್ನು ಕಾಣಿಸ್ಲಿಕ್ಕೆ ಯಾರು ಬಂದರು? ಬ್ರಹ್ಮದೇವರು ಬಂದರು. ಯಾವ ರೀತಿ ಬಂದರು? ಆಕಳಿನ ರೂಪದಲ್ಲಿ. ಜ್ಞಾನಿಗಳಾದ ಬ್ರಹ್ಮದೇವರು ಬಂದರು. ಅದು ಜ್ಞಾನ ಬಂತು ಅಂತ ಅರ್ಥ. ಬರೇ ಜ್ಞಾನ ಬಂದು ಕೂಡ ಬ್ರಹ್ಮದೇವರು ಬರ್ತಾ ಇದ್ದಾರೆ. ಹಿಂದೆ ಏನು ಬಂತು ಗೊತ್ತಾ, ರುದ್ರದೇವರು ಕರುವಿನ ರೂಪದಲ್ಲಿ ಹಿಂದೆ ಬಂದರು. ಅಂದರೆ ವೈರಾಗ್ಯ ರುದ್ರ ಅಂದರೆ ಬೇರೆಯಲ್ಲ, ವೈರಾಗ್ಯ ಅಂದರೆ ಬೇರೆಯಲ್ಲ. ರುದ್ರದೇವರು ಹಿಂದೆ ಬಂದರು. ಇವರಿಬ್ಬರು ಬಂದ ಮೇಲೆ ಏನಾಯಿತು ಗೊತ್ತಾ, ಭಗವಂತ ಹುತ್ತಿನಿಂದ ಎದ್ದ ಮೇಲೆ ಬಕುಳಾದೇವಿ ಬಂದಳು. ಬಕುಳ ಅಂದರೆ ಭಕ್ತಿ. ಸೊ ಜ್ಞಾನ ಬಂತು, ಬ್ರಹ್ಮದೇವರು ಬಂದರು. ರುದ್ರದೇವರು ಬಂದರು, ವೈರಾಗ್ಯ ಬಂತು. ಬಕುಳೆ ಬಂದಳು, ಭಕ್ತಿ ಬಂತು. ಹಾಗೆ ಭಗವಂತ ಈ ಸೃಷ್ಟಿ ಪ್ರಕರಣದ ಚಿಂತನೆಯಿಂದ ಜ್ಞಾನ ಕೊಡ್ತಾನೆ. ಜ್ಞಾನ ಬಂತು ಅಂದರೆ ವೈರಾಗ್ಯ ಬರ್ತಾರೆ, ವೈರಾಗ್ಯ ಬಂತು ಅಂದರೆ ಭಕ್ತಿ ಬರ್ತಾರೆ. ಇದರಿಂದ ಜೀವನದ ಉದ್ಧಾರ ಆಗ್ತದೆ ಅಂಥೇಳಿ ಜ್ಞಾನಿವರೆಣ್ಯರಾಗಿರ್ತಕ್ಕಂಥ ಜಗನ್ನಾಥ ದಾಸರು ನಮಗೆ ತಿಳಿಸ್ಕೊಡ್ತಾರ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಸಮಾಪ್ತಿ ಮಾಡೋಣ. ಮತ್ತೆ ನಾಳೆ ನೋಡೋಣ. ಹರೇ ಶ್ರೀನಿವಾಸ.